ಅಯ್ಯೋ, 1,000 ರೂಪಾಯಿ ಕೊಟ್ಟಿಲ್ಲ ಅಂತ ಈ ಸೇಳಿ ನನಗೆ ಊಟವೇ ಮಾಡಕ್ ಬಿಡ್ತಾ ಇಲ್ವಲ್ಲಪ್ಪ. ಏನ್ ಮಾಡ್ಲಿ? ಅಡುಗೆ ಮನೆದ ಬೀಗನೇ ಹಾಕ್ಬಿಟ್ಟವಳೆ. ಅಲ್ಲ, ಏನ್ ಮಾಡ್ಲಪ್ಪ ಈಗ? 1,000 ರೂಪಾಯಿ ದುಡ್ಡು ಎಲ್ಲಿಂದ ತರಲಿ? ಕೊಡ್ತೀನಿ ಅಂದಂಗೆಲ್ಲ ನೋಡ್ದ. ಸೇಳಿ, ಏನೇ ಏನು? ಏನೂ ಇಲ್ಲ, ನಾನು 1,000 ರೂಪಾಯಿ ಕೊಡ್ತೀನಿ ಕಣೆ ಸೇಳಿ. ಯಾರ ಹತ್ರನಾದ್ರೂ ಸಾಲನಾದ್ರೂ ಮಾಡಿ ಅಲ್ಲ, ಅಡುಗೆ ಮನೆ ಬೀಗ ಹಾಕಿದ್ರೆ ನಾನು ಊಟ ಮಾಡೋದು ಹೆಂಗೆ? ನಿನಗೆ ಟೈಮ್ ಕೊಟ್ಟಿದ್ದು ಮುಗಿತಮ್ಮ. 1,000 ರೂಪಾಯಿ ಕೊಡ್ದಿದ್ರೆ ನಿನಗೆ ಊಟ ಇಲ್ಲ, ಎಂತದ್ದು ಇಲ್ಲ ಇವತ್ತಿಂದನ. ತಿಳ್ಕೊಂಬಿಡು. ಹೇಳಿ ಸೇಳಿ, ನಿಂತ್ಕಳೆ. ಏನು? ನಾನು ನೀರನ್ನು ಹೆಂಡ್ತೀನಿ ತಾನೆ, ನನಗೆ ಹಕ್ಕೈತಿ ತಾನೆ ಅಡುಗೆ ಮನೆಗೆ ಹೋಗಕ್ಕೆ. ನೀನು ಬೀಗ ಹಾಕ್ಬಿಟ್ರೆ ಬೀಗ ಹಾಕ್ಬೇಡ. ನಿನಗೆ ಈ ಮನೆಗೆ ಇರಕ್ಕೆ ಬಿಟ್ಟಿರೋದು ಅದಕ್ಕೇನೆ ಹಕ್ಕೈತೆ, ನೀನು ಎರಡನೇ ಹೆಂಡ್ತಿ ಅಂತಾನ. ಅದು ಬಿಟ್ರೆ ಇಲ್ಲಿಂದ ಮನೆಯಿಂದಾನೇ ಆಚೆಗೆ ಹಾಕ್ತಿದ್ದೆ. ಏನೇ ಹೋದ್ರೆ ಹೋಗ್ಲಿ, ಇನ್ನೆಲ್ಲಿ ಬೀದಿಗೆ ಬೀಳ್ತೀಯ ಅಂತಾನ ಮನೆಗೆ ಇಟ್ಕೊಂಡಿದ್ದೀನಿ ಅಷ್ಟೇನೆ. ಅದು ಬಿಟ್ಟು ನಾವು ಮಾಡಿರೋ ತಂದಿರೋ ಸಾಮಾನ್ ಮೇಲೆ ನಿನ್ಗೆ ಯಾವ ಅಧಿಕಾರನೂ ಇಲ್ಲ. ಗೊತ್ತಾಯ್ತಾ? ಅಯ್ಯೋ, ಹಂಗೆ ಅನ್ಬೇಡ್ವೆ ಸೇಳಿ. ನಾನು 1,000 ರೂಪಾಯಿ ಕೊಡ್ತೀನಿ ನಿನಗೆ. ಒಂದೇ ಸಲ ಮುಂದಿನ ತಿಂಗಳಿಗೆ 2,000 ರೂಪಾಯಿ ಕೊಡ್ತೀನಿ. ಆ ಥರ ಎಲ್ಲ ಮಾಡಬೇಡ. ನಾನು ಕೂಲಿ ಹೋಗ್ತಾ ಇದ್ದೀನಿ, ಅವ್ರಿನ್ನೂ ಕೂಲಿ ದುಡ್ಡು ಕೊಟ್ಟಿಲ್ಲ. ಇದೇನಪ್ಪ ಇದು? ನಾನು ಕಷ್ಟ ಅಂತ ನಮ್ಮ ಅಕ್ಕನ ಮನೆಗೆ ಬಂದರೆ ನಮ್ಮ ಅಕ್ಕನಿಗೆ ಕಷ್ಟ ಆಗಿರಂಗೈತೆ. ಏನೋ ದುಡ್ಡು ಗಿಡ್ಡು ಅಂತ ಮಾತಾಡ್ತಾ ಇದ್ದಾರೆ. ಏನಪ್ಪ ಇದು? ಅಯ್ಯೋ ದೇವ. ನೋಡೆ ಶಿಲ್ಪ, ನಾನು ಅವಾಗಲೇ ಹೋದ ವಾರನೇ ನಿನಗೆ ಹೇಳಿದ್ದೆ, ಇನ್ನೊಂದು ವಾರಕ್ಕೆ ದುಡ್ಡು ಕೊಡ್ದಿದೆ ನಿನಗೆ ಊಟ ಇಲ್ಲ ಅಂತನ. ಆದರೆ ಇದುವರೆಗೂ ನೀನು ದುಡ್ಡು ಕೊಟ್ಟಿಲ್ಲ. ಅಂದಮೇಲೆ ಇವತ್ತಿಂದ ನಿನಗೆ ಊಟ ಬಂದು ನೀನೇನು ಬೇಕಾದರೂ ಮಾಡ್ಕೋಬೋಗು. ಯೋಸಿ ಹೇಳಿ, ಹಂಗೆ ಅನ್ಬೇಡ್ವೆ. ಅಕ್ಕ, ಪುಷ್ಪ, ಏನು ಇದು? ಇದಕ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ? ಬಾ, ಚೆನ್ನಾಗಿದೆಯಾ? ಇವಳ ಜೊತೆಗೆ ಇವಳೊಬ್ಳೆ ಬಂದ್ಲು ತಂಗಿ. ಅಯ್ಯ, ಇವಳು ಯಾಕೆ ಬಂದವಳ? ಏನಕ್ಕ, ಏನಾಯ್ತು? ಯಾಕೆ ಅವಕ್ಕ ಏನೋ ಕೇಳ್ತಾ ಇದ್ದಾರೆ? ಏನೋ ಊಟ ಇಲ್ಲ, ದುಡ್ಡು ಕೊಡ್ತಿದ್ರಿ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ? ಏನಕ್ಕೆ ಅಂದ್ರೆ ನಿಮ್ಮ ಅಕ್ಕ ಬರೀ ದಂಡದ ಕೂಳ್ ತಿಂತಾ ಇದ್ದಾಳೆ ಇಲ್ಲಿ ಮನೆಯಾಗೆ. ನಾನು ನನ್ನ ಗಂಡ ಮಾತ್ರ ದುಡ್ದು ಎಲ್ಲ ಸಾಮಾನು ತತ್ತಾ ಇದೀವಿ. ನಿಮ್ಮ ಅಕ್ಕ ಅಲ್ಲಿ ಇಲ್ಲಿ ಸೇರ್ಕೊಂಡು ಬರೇನೆ ಕಿತಾಪತಿ ನಡೆಸ್ತಾ ಇದ್ದಾಳೆ. ಅದಕ್ಕೆ ಹೇಳಿ, ನನ್ನ ತಂಗಿ ಮುಂದೆ ನಾನು ಮರ್ಯಾದೆ ಕಳಿಬೇಡ. ಹೋಗಿ, ನೀನು ಸುಮ್ಮನೆ ಹೋಗು. ಆಯ್ತು ಕಣೆ, ನಾನು ಹೋಗ್ತೀನಿ. ನಾನು ಸ್ವಲ್ಪ ಏನೋ ಕೆಲಸದ ಮೇಲೆ ಬಂದೆ ಮನೆಗೆ. ಅಲ್ಲಿ ಗಾಡಿ ನಿಲ್ಸಿ ಬಂದಿದ್ದೆ. ಯಾರಿಗೋ ಹುಡುಗನ್ಗೆ ಹೇಳಿ ಹೋಗ್ಬೇಕು. ಅಕ್ಕ, ಏನಕ್ಕ ಇದು? ಏನ್ ನಿನ್ ಕಷ್ಟ? ಇರು, ಆ ಸೇಳಿ ಹೋಗ್ಲಿ, ಆಮೇಲೆ ಮಾತಾಡೋಣ. ನಾನು ಹೋಗ್ತೀನಮ್ಮ, ಹೋಗ್ತೀನಿ. ಮಾತಾಡ್ಕೊಳ್ರಿ ಅಕ್ಕ ತಂಗಿಯರು, ಅದೇನು ಮಾತಾಡ್ಕೊಂತೀರ. ಓದ್ಲು ಆ ಸೇಳಿ. ಪುಷ್ಪ, ಪುಷ್ಪ, ಏನತ್ತೆ? ಯಾಕೆ ಬೇಜಾರಲ್ಲಿದ್ಯಾ? ಏನಾಯ್ತು ಹೇಳು. ಏನು ಅಂತ ಹೇಳನಕ್ಕ? ನಿನಗೂ ಕಷ್ಟ, ನಂದು ಕಷ್ಟ. ಅಯ್ಯೋ, ಯಾಕೆ ಹಿಂಗ್ ಹೇಳ್ತಾ ಇದ್ಯಾ? ಏನತ್ತೆ ಅಂತದು ಕಷ್ಟ? ಅಲ್ಲ, ನಿನ್ ಗಂಡನ ಜೊತೆಗೆ ಆರಾಮಾಗಿ ಸಂಸಾರ ಮಾಡ್ಕೊಂಡಿದ್ದೆ ತಾನೆ? ಏನಾಯ್ತು? ನಿನ್ ಗಂಡ ತುಂಬಾ ಒಳ್ಳೆಯವನು, ಎಲ್ಲ ತಂದ ಆಗ್ತಾನೆ ಅಂತ ಹೇಳ್ತಿದ್ದೆ. ಏನು ತವ್ರ ಮನೆ ಕರೆದ್ರೆ ಬರ್ಲಿಲ್ಲ ಅಷ್ಟೇನೆ, ಆದ್ರೆ ಒಳ್ಳೆಯವನು, ಕೆಟ್ಟ ಅಭ್ಯಾಸ ಇಲ್ಲ ನಿನ್ ಗಂಡ. ನಂಗೆ ಕುಡಿಯೋ ಅಭ್ಯಾಸ, ಇಸ್ಪಿಟ್ಟಾಡೋ ಅಭ್ಯಾಸ ಏನೂ ಇಲ್ಲ, ಒಳ್ಳೆಯವನು ಅಂತ ಹೇಳ್ತಿದ್ದೆ. ಈಗ ನೋಡಿರೆ ಹಿಂಗ್ ಹೇಳ್ತಾ ಇದೆಯಲ್ಲ, ಏನ್ ಮಾಡೀನಿ ಅಂತದ? ಅಯ್ಯೋ ಅಕ್ಕ, ನನ್ ಗಂಡ ಮೊದ್ಲಿನ ತರ ಇಲ್ಲ ಅಕ್ಕ. ಈಗ ತುಂಬಾ ಬದಲಾಗಿದ್ದಾನೆ. ನಮ್ಮ ಅತ್ತೇನು ಅಷ್ಟೇ. ನನಗಂತೂ ಸಾಕಾಗಿ ಹೋಗಿದೆ. ಕಂಡಾರ್ಗೋಸ್ಕರ ನನ್ನ ಮನೆಯಿಂದ ಆಚೆಗೆ ಹಾಕಿದ್ದಾರೆ ಅಕ್ಕ. ಹೌದಾ? ಅಯ್ಯೋ, ಏನಾಯ್ತು? ಏನ್ ಜಗಳ ಆಯ್ತು? ಅಲ್ಲ, ನೀನು ಏನಾಯ್ತು ಅಂತ ಹೇಳು. ಆ ಸೂಜಿ ಇದ್ದಾಳಲ್ಲ, ಸೂಜಿ, ಅವಳಿಗೋಸ್ಕರ ಅವಳದೇನ್ ಮಾಡಿದಾಳೋ ಏನೋ ಗೊತ್ತಿಲ್ಲ. ಅವಳಿಗೋಸ್ಕರ ನನ್ನ ಮನೆಯಿಂದ ಆಚೆಗೆ ಹಾಕದ ನನ್ನ ಗಂಡ. ಅವಳದೇ ತಪ್ಪಿದ್ರು ನಂದೇ ತಪ್ಪು ಅಂತ ವಾದಿಸಿ ಮನೆಯಿಂದ ಆಚೆಗೆ ಹಾಕ್ತಾ ನಾನೇನೋ ಪ್ರಮಾಣ ಮಾಡಿದೆ ದೇವ್ರ ಹತ್ರ. ಆದ್ರೆ ಅಲ್ಲಿ ಎಲ್ಲರನ್ನು ನೋಡಿ ನನಗೆ ಭಯ ಆದಂಗಾತು, ತಲೆ ಸುತ್ತ ಬಂದ್ಬಿದ್ದೆ. ಆಮೇಲೆ ನಂದೇ ತಪ್ಪಿರ್ಬೋದೇನೋ ಅಂತ ಅನ್ಸಿ ನಾನು ಕ್ಷಮೆನೂ ಕೇಳಿದೆ. ಅದಕ್ಕೆ ನನ್ನ ಮನೆಯಿಂದ ಆಚೆಗೆ ಹಾಕ್ತಾ ನನ್ನ ಗಂಡ ನಿಂದೇ ತಪ್ಪು ಅಂತನ. ಅಲ್ಲ, ನೀನು ಹಂಗಿದ್ಮೇಲೆ ಅಪ್ಪ ಅಮ್ಮ ಅಂತ ಹೋಗಿ ಹೇಳಿ ಕರ್ಕೊಂಡೋಗಿ ಸರಿಯಾಗಿ ಒಗ್ಗಿಸ್ಬೇಕಾಗಿತ್ತು ನಿನ್ ಗಂಡನು ಅತ್ತೇನು. ಇಲ್ಲಿಗೆ ಯಾಕೆ ಬಂದೆ? ಅಪ್ಪ ಅಮ್ಮ ಅಂತ ಹೋಗ್ಬೇಕಾನೆ ತವ್ರ ಮನೆಗೆ. ಅವ್ರು ತಕೋಗಿದ್ದೆ, ಅವರು ನ್ಯಾಯ ಕೊಡಿಸ್ತಿದ್ರಲ್ಲ ನಿನ್ಗೆ. ನೀನ್ ಸೀದಾ ಇಲ್ಲಿಗೆ ಬಂದಿದ್ಯಲ್ಲೇ. ಅಯ್ಯೋ ಅಕ್ಕ, ಅಲ್ಲೂ ಹೋಗಿದ್ದೆ. ಅವರು ನಂದೇ ತಪ್ಪು ಅಂತನ. ಅಪ್ಪ ಬ್ಯಾಗ್ ತೆಗ್ದು ಎಸೀತು, ಹೋಗು ಆಚೆಗೆ ಅಂತನ. ಹೌದಾ? ಅಯ್ಯೋ ದೇವ್ರಿ, ಅಪ್ಪ ಅಮ್ಮ ಇನ್ನು ನಿನ್ ನಂಬ್ಲಿಲ್ವಾ? ಯಾಕೆ? ಏನಾಯ್ತೆ? ಶಿಲ್ಪ, ನಿನ್ ತಂಗಿ ಅಲ್ವಾ ಇವಳು? ನನ್ನ ತಂಗಿ ಪುಷ್ಪನೇ. ಇವಳು ಗಂಡ ಮನೆಯಿಂದ ಆಚೆಗೆ ಹಾಕ್ಯವನಂತೆ. ಅವಳ ಸೂಜಿ ಅನ್ನೋಳು ಇದ್ದಾಳಲ್ಲ, ಅವಳಿಗೋಸ್ಕರ ನಮ್ಮಪ್ಪ ಅಮ್ಮಯ್ಯ ಅವಳೇ ಸರಿ ಅಂತ ಇವಳದೇ ತಪ್ಪು ಅಂತ ಅವರು ಮನೆಯಿಂದ ಆಚೆಗೆ ಹಾಕ್ಯವ್ರಂತೆ. ನೋಡು ಪಾಪ ನನ್ನ ತಂಗಿ ಹೆಂಗ್ ಅಳ್ತಾ ಇದ್ದಾಳೆ. ಅಯ್ಯೋ ದೇವ್ರೆ, ಏನಾಯ್ತು ಅಂತದ್ದು? ಪುಷ್ಪ, ಅಳ್ಬೇಡ, ಸುಮ್ಮನಿರೆ. ಏನಾಯ್ತು ಅಂತದ್ದು? ಅಲ್ಲ, ನಿಮ್ಮ ಅಪ್ಪ ಅಮ್ಮನೇ ನಿನ್ನ ಮನೆಯಿಂದ ಆಚೆಗೆ ಹಾಕಿರಾ?
ಹೌದಕ್ಕ, ಅದು ಏನೋ ನಾನು ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತು ಬಿಡು. ಅದು ಯಾರ್ದೇ ತಪ್ಪು, ನಿಂದ ಅವಳ್ದ? ಒಂಥರ ನಂದೇ ತಪ್ಪು ಅಂತ ಅನ್ಸುತ್ತೆ. ಏನೇ ಅನ್ಸೋದು? ನೀನ್ ಯಾಕೆ ತಪ್ಪು ಮಾಡ್ತೀನಿ? ನೀನು ತಪ್ಪು ಮಾಡೋಳಲ್ಲ. ಅಪ್ಪ ಅಮ್ಮಗೆ ಅಷ್ಟು ಬುದ್ಧಿ ಬೇಡವಾ? ಅಲ್ಲ, ಮಗಳ ಮೇಲೇನೆ ಅನುಮಾನ ಪಟ್ಟು ಯಾವಳೇನೆ ಬೈದು ಮನೆಯಿಂದ ಆಚೆ ಕಳಿಸಿರೋದ? ಅಕ್ಕ, ಇದ್ರಾಗೆ ಅಮ್ಮಂದ ಏನು ತಪ್ಪಿಲ್ಲ. ಅಮ್ಮ ಯಾವ ಹೋದ್ರೆ ಹೋಗ್ಲಿ ಬಿಡು, ಕ್ಷಮಿಸಿ, ಮನೆಗಿಕ್ಕ ಅಂತ ಹೇಳಿದ್ರೆ ಅಪ್ಪ ಮಾತು ಕೇಳಲಿಲ್ಲ. ನನ್ನ ಮನೆಯಿಂದ ಆಚೆಗೆ ಹಾಕ್ಬಿಡ್ತು. ಅಲ್ವೇ, ನಿನ್ ಗಂಡನ ಜೊತೆ ಸೂಜಿ ಜೊತೆ ಏನ್ ಜಗಳ ಆಯ್ತು? ಅದೇ ಅಕ್ಕ, ನಾನು ಅವಳು ಜಗಳ ಮಾಡ್ಕೊಂಡ್ವಿ. ನನ್ನ ಗಂಡನ ಬಾಯಿಗೆ ಬಂದಂಗೆ ಅಂದ್ಲು, ನಿನ್ ಗಂಡ ಹಂಗೆ ಹಿಂಗೆ ಅಂತಾನ. ಆದ್ರೆ ನನ್ನ ಗಂಡನ್ಗೆ ಹೇಳ್ದೆ, ಆದ್ರೆ ಹೋಗಿ ಜಗಳ ಮಾಡ್ದ. ಆಮೇಲೆ ನಾನು ಹೇಳಿದ್ದೆ ಸರಿ ಅಂತ, ಅವಳು ಹೇಳಿದ್ದೆ ಸರಿ ಅಂತ. ಆಮೇಲೆ ದೇವ್ರ ಹತ್ರ ಹೋಗಿ ಪ್ರಮಾಣ ಮಾಡಿದಾಗ ನಾನು ತಲೆ ಸುತ್ತ ಬಂದೆ. ಅದಕ್ಕೆ ನೀನೇ ತಪ್ಪು ಮಾಡಿರೋದು ಅಂತಾನ ನನ್ನ ಮೇಲೆ ಹೇಳಿದ್ರು. ನಾನಿನ್ನೇನು ಮಾಡೋಣ, ಎಲ್ಲರ ಒತ್ತಾಯಿಕೆ ನಾನೇನೆ ಕ್ಷಮೆ ಕೇಳಿದೆ. ನಂದೇ ತಪ್ಪಾಯ್ತು ಅಂತಾನ. ಹೌದಾ? ದೇವ್ರ ಹತ್ರ ಪ್ರಮಾಣ ಮಾಡ್ದ? ನೀನ್ ಮೂರ್ಛೆ ಹೋದ? ಅಯ್ಯೋ, ನಿನಗೇನೋ ಆಗಿರ್ಬೋದು, ಏನೋ ಭಯ ಆಗಿ ಆ ಥರ ಆಗಿರ್ಬೋದು. ಹಂಗಂತೇಳಿ ನೀನೇ ತಪ್ಪು ಮಾಡಿದ್ಯಾ ಅಂತ ಅವ್ರ ಹೆಂಗ್ ನಿರ್ಧಾರ ಮಾಡ್ತಾರೆ? ನೀನೇ ಯಾಕೆ ಒಪ್ಕೊಳಕ್ ಹೋದೆ? ಇಲ್ಲ, ನಾನು ತಪ್ಪು ಮಾಡಿಲ್ಲ, ನಾನು ಸುಳ್ಳು ಹೇಳ್ತಾ ಇಲ್ಲ ಅಂತ ನಾ ಹೇಳ್ಬೇಕಾಗಿತ್ತು. ಅಯ್ಯೋ ಅಕ್ಕ, ಆ ಪರಿಸ್ಥಿತಿಲಿ ಅಷ್ಟೊಂದು ಜನದ ಮುಂದೆ ನಾನು ಹೆಂಗೆ ವಾದ ಮಾಡಲಿ? ನನ್ನ ಸಪೋರ್ಟಿಗೆ ಯಾರೂ ಇಲ್ಲ. ಅದಕ್ಕೆ ಇನ್ನೇನು ಮಾಡೋದು, ಒಪ್ಕೊಳ್ಳೋದೆ ಸುವಾಸಿ ಅಂತ ನಾವು ಒಪ್ಕೊಂಡೆ. ಅದಕ್ಕೆ ನಮ್ಮ ಅಪ್ಪಯ್ಯ ಅಮ್ಮಯ್ಯ ಇಬ್ರು ಹಂಗ ನೀನು ತಪ್ಪು ಮಾಡಿರೋದಕ್ಕೆ ಒಪ್ಕೊಂಡಿದ್ದೆ, ನೀನು ಕ್ಷಮೆ ಕೇಳಿದ್ಯಾ, ದೇವ್ರ ಹತ್ರ ಪ್ರಮಾಣ ಮಾಡಿದ್ಯಾ, ಮೂರ್ಛೆ ಹೋಗಿದ್ಯಾ, ನಿಂದೇ ತಪ್ಪು ಅಂತ ಅವರು ಮನೆಯಿಂದ ಆಚೆಗೆ ಹಾಕಿದ್ರು. ಹೋಗಿ ಕೇಳ್ಕೊಂಬತ್ತಿ ಅಂತ ಹೋದರು. ನಮ್ಮ ಅತ್ತೆ ನನ್ನ ಗಂಡ ಅದೇನೇನು ಹೇಳಿದ್ರೋ ಏನೋ ಗೊತ್ತಿಲ್ಲ. ಅಪ್ಪ ಬಂದ ತಕ್ಷಣ ನನ್ನ ಮನೆಯಿಂದ ಆಚೆಗೆ ಹೋಗು ಅಂತ ಬ್ಯಾಗ್ ತೆಗೆದು ಎಸಿತ್ತು. ಹೌದಾ? ಹಂಗಾದ್ರೆ ನಿಂದೇನು ತಪ್ಪಿಲ್ವಾ? ಇಲ್ಲಕ್ಕ, ನಂದೇನೂ ತಪ್ಪಿಲ್ಲ. ಅಪ್ಪ ಇನ್ನು ನನ್ನ ಮನೆಯಿಂದ ಆಚೆಗೆ ಹಾಕ್ಬಿಡ್ತು. ಇಲ್ಲಿ ನೋಡಿದ್ರೆ ನಿನ್ನ ಪರಿಸ್ಥಿತಿ ಹಿಂಗೆ. ನಾನು ನಿನ್ನ ಹತ್ರ ಸಹಾಯ ಕೇಳ್ಕೊಂಬಂದಿದ್ದೀನಿ. ಏನು ಮಾಡಲಿ ಈಗ? ನಾನು ಎಲ್ಲೋಗ್ಲಿ? ನಾನು ನೀನು ಯಾಕೆ ನಾನಿದ್ದಂಗೆ ಎಲ್ಲಿ ಹೋಗ್ತೀಯಾ? ಇಲ್ಲೇ ಇರು. ನಾನೇನೆ ನಿನ್ನ ಸಮಸ್ಯೆನ ಬಗೆಹರಿಸ್ತೀನಿ, ಸುಮ್ಮನಿರು. ಅಲ್ಲ, ನಿನ್ನ ಸಮಸ್ಯೆನೇ 108 ಐತೆ. ನಿನಗೇನೆ ದುಡ್ಡು ಕೊಡ್ದಿರ ಊಟ ಹಾಕಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ಲು ಅವಳು ಹೇಳಿ. ಹಂಗಿದ್ದಾಗ ನೀನೇನಕ್ಕ ನನ್ನ ಸಮಸ್ಯೆ ಬಗೆಹರಿಸ್ತೀಯ? ಪಾಪ, ನಿಂದೇ ಕಷ್ಟ. ನಾನು ಹಂಗೂ ಅಲ್ಲ, ಹಂಗೆ ಅಂದ್ಕೊಂಡೆ ನಿಂದೇ ಕಷ್ಟ ಐತೆ. ನಾನು ನಿನ್ನ ಹತ್ರ ಹೋಗಿ ನಾನು ಏನು ಮಾಡಲಿ ಅಂತ. ಆದರೆ ನನಗೆ ಬೇರೆ ದಾರಿನೇ ಇರಲಿಲ್ಲ. ಅದಕ್ಕೆ ಇಲ್ಲಿಗೆ ಬಂದೆ ಸೀದಾನ. ನನ್ನವರು ಅಂತ ನೀನು ಒಬ್ಳು ಬಿಟ್ಟರೆ ನನಗೆ ಇನ್ನು ಯಾರಿದ್ರು ಹೇಳು? ಅದಕ್ಕೆ ಇಲ್ಲೇ ಬಂದೆ ಅಕ್ಕ. ನಿನಗೂ ಕಷ್ಟ ಕೊಡ್ತಾ ಇದ್ದೀನಿ ನಾನು ಇಲ್ಲಿಗೆ ಬಂದು. ಅಯ್ಯೋ ದೇವ್ರೇ, ನಮ್ಮಿಬ್ರಿಗೂ ಎಂಥ ಪರೀಕ್ಷೆ ಕೊಡ್ತಾ ಇದೆಯಲ್ಲಪ್ಪ. ಯಾಕೆ ಇಷ್ಟೊಂದು ಶಿಕ್ಷೆ ಕೊಡ್ತಾ ಇದೆಯಾ? ನಾವಿಬ್ರು ಏನು ತಪ್ಪು ಮಾಡಿದ್ವಿ? ಅಕ್ಕ ತಂಗಿರಿ, ಇಷ್ಟೊಂದು ಕಷ್ಟ ಕೊಡಬೇಡಪ್ಪ. ಅಲ್ಲ, ಕೆಟ್ಟ ಕೆಲಸ ಮಾಡೋರೆಲ್ಲ ಆರಾಮಾಗಿದ್ದಾರೆ. ಆ ಸೂಜಿ ಎಂಥ ಕೆಟ್ಟವಳು, ಎಷ್ಟು ಕೆಟ್ಟವಳು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಆದರೆ ಅಂಥವಳಿಗೆ ಮಹಾರಾಣಿ ಥರ ಇದ್ದಾಳೆ ಅವಳು. ಉಪ್ಪಿನಕಾಯಿನಗೂ ಒಳ್ಳೆ ರೇಟು, ಒಳ್ಳೆ ಆರ್ಡ್ರು ಎಲ್ಲ ಸಿಗ್ತೈತೆ. ಮನೆ ಕಟ್ಟೆವಳೆ, ಚೆನ್ನಾಗಿದ್ದಾಳೆ. ನನ್ನ ತಂಗಿ ಜೀವನ ಹಾಳು ಮಾಡಿರೋ ಅವಳು ಚೆನ್ನಾಗಿದ್ದಾಳೆ. ಆದರೆ ನನ್ನ ಏನು ತಪ್ಪು ಮಾಡ್ದಾರ ನನ್ನ ತಂಗಿ ನನ್ನ ಮನೆಗೆ ಬರೋ ಪರಿಸ್ಥಿತಿ ಬಂದೈತಿ. ಬರಲಿ, ಆದರೆ ಇಂಥ ಪರಿಸ್ಥಿತಿಲಿ ನನ್ನ ಮನೆಗೆ ಬರ್ತಾಳೆ ಅಂತ ನಾನು ಯೋಚನೆನೂ ಮಾಡಿರಲಿಲ್ಲ. ನನ್ನ ತಂಗಿ ಆದರೂ ಚೆನ್ನಾಗಿದ್ದಾಳಲ್ಲ ಬಿಡು. ನಾನಾದರೂ ಯಾಮಾರ್ಬಿಟ್ಟೆ. ನನ್ನ ತಂಗಿ ಬಡವ್ರ ಮನೆಗೆ ಹೋದ್ರೂ ಒಳ್ಳೆ ಗಂಡ ಸಿಕ್ಕವನೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅವನು ಇಂಥ ಕೆಟ್ಟವನು ಅಂತ ಈಗಲೇ ಗೊತ್ತಾಗಿದ್ದು. ಅಯ್ಯೋ, ಹೋಗ್ಲಿ ಬಿಡೆ ಶಿಲ್ಪ, ನಿನ್ನ ತಂಗಿ ಈಗಿನ ಬಂದವಳೆ, ಅವಳಿಗೆ ನೀರೋ ಪಾರ ಕೊಡು. ನೀರು ಬೇಡ, ಏನೂ ಬೇಡ. ಕುಕ್ಕಳೆ, ಅವಾಗಿಂದ ನಿಂತ್ಕೊಂಡೇ ಇದೆಯಾ? ರಾಣಿ ಕುಕ್ಕಳೆ. ಶಿಲ್ಪ, ಈಗ ಏನೇ ಮಾಡ್ತೀಯಾ? ಇವಳು ಸಂಸಾರನ ಹೆಂಗ್ ಸರಿ ಮಾಡ್ತೀಯಾ? ಅಲ್ಲ, ಆ ಮಾದೇಶ ತುಂಬಾ ಒಳ್ಳೆಯವನು ಅಂತ ನಮ್ಗೆಲ್ಲ ಅನ್ಸಿತ್ತಪ್ಪ. ಆದ್ರೆ ಹಿಂಗೆ ಹೆಂಡತಿನ ಹೊಡೆದು ಮನೆಯಿಂದ ಆಚೆಗೆ ಹಾಕ್ತಾನೆ ಅಂತ ಗೊತ್ತಿರ್ಲಿಲ್ಲ ಬಿಡು. ಅಲ್ವೇ, ಯಾಕೆ ಈ ತರ? ಯಾಕೋ ಏನೋ ಗೊತ್ತಿಲ್ಲ ರಾಣಿ ಅಕ್ಕ. ಇಷ್ಟು ದಿನ ಚೆನ್ನಾಗಿದ್ದ, ಹೀಗೆ ಯಾಕೋ ಬದಲಾಗ್ಬಿಟ್ಟವನೆ. ಅದೇನ್ ದೆವ್ವ ಮೆಟ್ಕಣೈತೋ ಏನ್ ಸುಡ್ಗಾಡೋ ಗೊತ್ತಿಲ್ಲ. ಹೌದಾ? ನೀನೇನು ಚಿಂತೆ ಮಾಡಬೇಡ, ನಾನಿದ್ದೀನಿ. ನಾನೇ ಕರ್ಕೊಂಡೋಗಿ ಅದೇನು ಅಂತಾನ ಕೇಳ್ಕೊಂಡು ನಿನ್ನ ಗಂಡನ ಮನೆ ಸೇರಿಸ್ತೀನಿ. ಆ ಸೂಜಿಗೆ ಗ್ರಾಚಾರ ಬಿಡಿಸ್ಕೊತೀನಿ, ಸುಮ್ಮನಿರು. ಏನೋ ಅಂದ್ಕೊಂಡ್ಬಿಟ್ಟವಳೆ. ನಮ್ಮ ಅಪ್ಪ ಅಮ್ಮ ಯಾಕೆ ಕೈ ಬಿಟ್ಟಿರ್ಬೋದು ನಿನ್ನ, ಆದರೆ ಅಕ್ಕ ಅನ್ನಿಸ್ಕೊಂಡಿರೋಳು ನಾನಿದ್ದೀನಿ. ನನಗೆ ಕಷ್ಟ ಬಂದರೆ ಬರಲಿ, ನಾನು ಎದುರಿಸ್ತೀನಿ. ಆದರೆ ನಿನಗೆ ಕಷ್ಟ ಬಂದೈತೆ ಅಂದರೆ ನಾನು ಸಹಿಸ್ಕೊಂಡಿರೋಳಲ್ಲ. ಸುಮ್ಮನಿರು, ಇವತ್ತು ಸುಮ್ಮನಿರು. ನಾಳೆಕೇನೆ ಕರ್ಕೊಂಡು ಹೋಗ್ತೀನಿ ನಿನ್ನ. ಅದು ಹೆಂಗೆ ಮನೆಗೆ ಸೇರಿಸಲ್ವೋ ನಾನು ನೋಡೇ ಬಿಡ್ತೀನಿ. ಅಲ್ವೇ ಶಿಲ್ಪ, ನಿಮ್ಮ ಅಪ್ಪ ಅಮ್ಮನೇ ಇವಳದೇ ತಪ್ಪು ಅಂತ ಅವರೇ ಮನೆಯಿಂದ ಆಚೆಗೆ ಹಾಕ್ಯವ್ರೆ. ನೀನು ಹೋದ್ರೆ ನಿನ್ನ ಮಾತಿಗೆ ಬೆಲೆ ಸಿಗುತ್ತಾ? ನನಗೆ ಯಾಕೋ ಅನುಮಾನ. ಸುಮ್ಮನೆ ಇರು. ನೀನು ಇವಳನ್ನ ಕರ್ಕೊಂಡೋಗಿ ಅಲ್ಲಿ ಏನು ಗಲಾಟೆ ಮಾಡ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನೆ ಇವಾಗ ಆಗಿರೋದೇ ಸಾಕು. ಸ್ವಲ್ಪ ದಿನ ಇಲ್ಲೇ ಇರಲಿ, ಆಮೇಲೆ ಬೇಕಂದ್ರೆ ಕರ್ಕೊಂಡೋಗಿ ಮಾತಾಡುವಂತೆ. ಜಗಳ ಮಾಡಕ್ಕೆ ಹೋಗ್ಬೇಡ. ನಿಧಾನ ಕೂತ್ಕೊಂಡು ಅದು ಏನಾಯ್ತು ವಿಚಾರಿಸು. ಇವಳದೇ ತಪ್ಪಾದರೆ ಏನೋ ತಪ್ಪು ಮಾಡಿದ್ಲು ಚಿಕ್ಕ ಹುಡುಗಿ ಅಂತ ಹೇಳಿ ಬಿಟ್ಟು ಬರೀವಂತೆ.
ಸುಮ್ಮನಿರೇ ರಾಣಿ. ನನ್ನ ತಂಗಿ ಎಷ್ಟು ಒಳ್ಳೆಯವಳು ಗೊತ್ತಾ, ಎಷ್ಟು ಮುದ್ದಾಗಿ ಸಾಕಿದ್ರು. ನಾನು ಮದುವೆ ಆಗಿ ಬಂದ್ಮೇಲೆ ಅಂತೂ ನಮ್ಮ ಪುಷ್ಪನ್ನ ಅವಳೊಬ್ಬಳೆ ಮಗಳು ಅನ್ಕೊಂಡು ನಮ್ಮ ಅಪ್ಪ ಅಮ್ಮ ಎಷ್ಟು ಚೆನ್ನಾಗಿ ಸಾಕಿದ್ರು. ಆದರೆ ಹೋಗಿ ಹೋಗಿ ಅಂತ ದರಿದ್ರ ಮನೆಗೆ ಕೊಟ್ಟಂಗಾಯ್ತು. ಯಾರಾದರೂ ಶ್ರೀಮಂತರ ಮನೆಗೆ ಮದುವೆ ಮಾಡ್ಕೊಡ್ಬೋದಾಗಿತ್ತು. ಥೂ, ನಮ್ಮ ಅಪ್ಪ ಅಮ್ಮಗೆ ಮೊದಲು ಬುದ್ಧಿ ಇಲ್ಲ, ಹೋಗಿ ಹೋಗಿ ಅಂತ ಗುಡಿಸ್ಲಾಗೆ ಇರೋರ್ಗೆ ಮದುವೆ ಮಾಡ್ಕೊಟ್ಟಾರೆ. ಈಗ ನೋಡಿರೆ ಮನೆಯಿಂದ ಆಚೆಗೆ ಹಾಕಿವಾವು. ಅವ್ರನ್ನಂತೂ ಸುಮ್ಮನೆ ಬಿಡಲ್ಲ ನಾನು. ಅವ್ರಿಗೊಂದು ಗತಿ ಕಾಣಿಸಿನಿ ಸುಮ್ಮನೆ ಆಗೋದು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.